ತೆಂಕಣ ಆಫ್ರಿಕಾದ ಸ್ಯಾನ್ ಜನರ ಗವಿಚಿತ್ರಗಳಲ್ಲಿ ಎಂದಿನದೋ ಪ್ರಾಣಿಗಳೆಲ್ಲ ಹೇಗೆ ಬಂದವು ಎಂಬ ಪ್ರಶ್ನೆಗೆ ಕಡೆಗೂ ಒಂದು ಉತ್ತರ ಸಿಕ್ಕಿದೆ. ದಕ್ಷಿಣ ಆಫ್ರಿಕಾದ ಸ್ಯಾನ್ ಬುಡಕಟ್ಟು ಜನರು ಕಾರು ನದಿ ಅಳವೆಯ ಬಳಿಯ ಗವಿಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ. 1821 1835 ನಡುವೆ ಬಿಡಿಸಿರುವ ಗವಿಚಿತ್ರಗಳಲ್ಲಿ ಅಲ್ಲಿ ಇಲ್ಲದ ಅವರು ನೋಡಿರದ ಪ್ರಾಣಿಗಳ ಚಿತ್ರಗಳು ಹೇಗೆ ಬಂದವು ಎಂಬುದೊಂದು ದೊಡ್ಡ ಸಮಸ್ಯೆಯಾಗಿತ್ತು. ಸಂಶೋಧಕ ಜೂಲಿಯನ್ ಬೆನೋಯೆಟ್ ಅದಕ್ಕೊಂದು ತರ್ಕಬದ್ಧ ಉತ್ತರ ನೀಡಿ ಗುಟ್ಟು ರಟ್ಟು ಮಾಡಿದ್ದಾರೆ. ಕಾರು ಬೇಸಿನ್ ಪಳೆಯುಳಿಕೆ ಹುಡುಕುವವರ ನಾಕ ಎನಿಸಿದೆ. ಜುರಾಸಿಕ್ ಕಾಲದ ಪಳೆಯುಳಿಕೆಗಳು ಇಲ್ಲಿ ಸಾಕಷ್ಟು ಸುಲಭದಲ್ಲಿ ಸಿಕ್ಕಿವೆ. ಜೂಲಿಯನ್ ಪ್ರಕಾರ ಈ ಜನರು ಪಳೆಯುಳಿಕೆ ನೋಡಿ ತಾವು ನೋಡಿರದ ಪ್ರಾಣಿಗಳ ಚಿತ್ರವನ್ನ ಬಿಡಿಸಿದ್ದಾರೆ. ಇವರ ಚಿತ್ರಗಳಲ್ಲಿ ಈ ಪ್ರದೇಶದಲ್ಲಿ ಇಲ್ಲದೆ ವಾಲ್ರಸ್ ಇದೆ. ಡಿನೋಸರ್ಗಿಂತ ಮೊದಲು ಬದುಕಿದ್ದ ಡಿಸೈಡೋಡಾನ್ಸ್ ದೊಡ್ಡ ಜೀವಿ ಇದೆ, ಇನ್ನೂ ಏನೇನೂ ಇವೆ. ಸ್ಯಾನ್ ಜನರ ಈ ಗವಿಕಲೆಯನ್ನ ಹಾರ್ನಡ್ ಸರ್ಪೆಂಟ್ ಫ್ಯಾನಲ್ ಎಂದು ಕರೆಯಲಾಗ್ತದೆ.